ಯುವ ಕವಿ ಬರಹಗಾರ ವಿಶ್ವ ಕಮಾರ್ ಅವರೊಂದಿಗೆ ಮಾತುಕತೆ. ಇವರನ್ನು ಸಂದರ್ಶಿಸುತ್ತಾರೆ ಅರುಣ್ ನಾಯಕ್. ಯುವ ಕೇಳುಗರೆ, ಇವತ್ತು ನಮ್ಮ ಜೊತೆ ವಿಶ್ವ ಕಮಾರ್ ಅವರಿದ್ದಾರೆ. ಮೂಲತಃ ನವಲಗುಂದ ತಾಲೂಕು ಮೊರಬ ಗ್ರಾಮದವರು. ವಿದ್ಯಾಗಿರಿಯ ಜೆಎಸ್ಎಸ್ನಲ್ಲಿ BA ಕೊನೆಯ ವರ್ಷದಲ್ಲಿ ಓದ್ತಾ ಇದ್ದಾರೆ. ಬರವಣಿಗೆ ಇವರ ಹವ್ಯಾಸ. ಅದರ ಜೊತೆಗೆ ಯೂಟ್ಯೂಬ್ ಚಾನೆಲ್ ಕೂಡ ಇವರು ಹೊಂದಿದ್ದಾರೆ. ವಿಲಾಗ್ಸ್ ಮಾಡ್ತಾರೆ. ತಾವು ಗಮನಿಸಿದ ಸಂಗತಿಗಳನ್ನೆಲ್ಲ ವಿಲಾಗ್ ಮುಖಾಂತರ ದಾಖಲಿಸ್ತಾ ಹೋಗ್ತಾರೆ. ಆ ಮುಖಾಂತರ ಕೂಡ ಸಾಕಷ್ಟು ಜನಪ್ರಿಯತೆಯನ್ನ ಪಡ್ಕೊಂಡಿರೋರು ವಿಶ್ವ ಕಮಾರ್. ಇತ್ತೀಚೆಗಷ್ಟೇ ಕವನ ಸಂಕಲನವೊಂದನ್ನ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಅವರ ಎಲ್ಲ ಅನುಭವಗಳನ್ನ, ಅವರ ಆಲೋಚನೆಗಳನ್ನ, ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೋತಾ ಇದ್ದಾರೆ. ವಿಶ್ವ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ರೀ ಸರ್. ಮೂಲತಃ ಮೊರಬ ಗ್ರಾಮದವರು. ನಿಮ್ಮ ಕುಟುಂಬದ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಯುವ ಕೇಳುಗರಿಗೆ ನಿಮ್ಮ ಹಿನ್ನೆಲೆ ಬಗ್ಗೆ ಏನಾದ್ರೂ ಹೇಳಿಕೆ ಸಾಧ್ಯ ಇದೆಯಾ? ಹಾ ಸರ್, ನನ್ನ ಹೆಸರು ವಿಶ್ವ ಅಂತ ಹೇಳ್ರಿ ಸರ್. ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ದೊಡ್ಡ ಮೊರಬ್ದಾವ್ರಿ. ನಮ್ಮಪ್ಪ ಶಿವಾನಂದ್ ಕಮಾರ್ ಅಂತ ಹೇಳಿರಿ. ಅವರು ನಮ್ಮ ವೃತ್ತಿ ಅಂತ ಹೇಳ್ಬೋದ್ರಿ, ಬಡಿಗ್ತನ ಮಾಡ್ತಾರೆ ಸರ್. ಮತ್ತೊಂದ್ ಎಕರೆ ಜಮೀನು ಹೊಲ ಕೂಡ ಐತ್ರಿ ಸರ್. ಹಾ ಸರ್, ನಮ್ಮ ತಾಯಿಯವರು ಗೃಹಿಣಿ ರೀ. ಅವರು ಹಿಂಗೆ ಎಲ್ಲಿ ಕೆಲ್ಸಕ್ಕ ಹೋಗೋದಿಲ್ರಿ. ನಮ್ ಹೊಲ ನಮ್ಮ ಮನಿ ಅಷ್ಟರಿ. ಮತ್ ನಮ್ಮ ಮನ್ಯಾಗ ನಮ್ಮ ಅಜ್ಜಿ ಅದಾರ್ರಿ, ನಮ್ಮ ಅಜ್ಜ ಅದಾರ್ರಿ, ಮತ್ ನಮ್ಮ ತಮ್ಮ ತಂಗಿ ಅದಾರ್ರಿ. ನಮ್ ತಮ್ಮ ವೆಲ್ಡಿಂಗ್ ಕೆಲಸ ಅಂತ ಹೇಳಿ ಈಗ ಸೆಟ್ಗಳದು ಹಾಕ್ತಾರಲ್ರಿ, ಹಿಂಗ ಆ ಕೆಲಸ ಮಾಡಕತ್ತನ್ರಿ ಸರ್. ನಿಮ್ ತಂದೆ ಬಡಿಗ್ತನದ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದೀರಿ. ಹಾ ಸರ್. ನಿಮ್ಮ ತಮ್ಮ ವೆಲ್ಡಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಬಡಿಗೆತನದಿಂದ ವೆಲ್ಡಿಂಗ್ ಕೆಲಸಕ್ಕೆ ಹೋಗುವಂತ ಬದಲಾವಣೆ, ಪರಿವರ್ತನೆ ಯಾಕೆ ಆಯ್ತು ಅಂತೀರಿ? ಅದ್ರಿ ಸರ, ಈಗ ಮೊದಲೆಲ್ಲ ಚಕಡಿಗಳು ಇದ್ದವ್ರಿ. ಚಕಡಿಗಳು ಏನ್ ಬೇಕ್ರಿ, ಬಡಿಗ್ತನ ಬೇಕ್ರಿ ಮೇನ್. ಆದ್ರ ಚಕಡಿ ಕಟ್ಟಿಗೆ ಅಂತ ಆಗೋದು ಈಗ ಕಬ್ಬಣದಿಂದ ಆಗತ್ತದ್ರಿ ಸರ್. ಕಬ್ಬಣ ಅಂತಂದ್ರೆ ಮತ್ತೆ ವೆಲ್ಡಿಂಗ್ ಕೆಲಸ ಬೇಕಲ್ರಿ. ಸೊ ಹಂಗಾಗಿ ವೆಲ್ಡಿಂಗ್ ಕೆಲ್ಸಕ್ಕೆ, ಬಡಿಗ್ತನದಿಂದ ವೆಲ್ಡಿಂಗ್ ಕೆಲ್ಸಕ್ಕೆ ನಾವು ಇದನ್ನದೀವ್ರಿ. ಜಗತ್ತು ಬದಲಾವಣೆ ಆದಂಗೆ ಅದಕ್ಕೆ ನಾವು ಅಪ್ಡೇಟ್ ಆಗ್ತಾ ಹೋಗ್ಬೇಕಾಗತ್ತೆ. ಹೀಗಾಗಿ ನಿಮ್ಮ ತಮ್ಮ ಬಡಿಗೆತನದ ವೃತ್ತಿಯನ್ನೇ ಒಂದು ಮೂಲವಾಗಿದ್ರು ಕೂಡ ಅದನ್ನ ಒಂದು ಬದಲಾವಣೆಗೆ ತಗೊಂಡ್ ಬಂದು ವೆಲ್ಡಿಂಗ್ ಮಾಡ್ತಾ ಈಗ ಊರಲ್ಲೇನೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ? ಅವ್ರು ಓದ್ಲಿಲ್ಲ? ಫಸ್ಟ್ ಇಯರ್ ಡಿಗ್ರಿ ತನಕ ಶಾಲಿ ಕಲ್ತಾರಿ ಸರ್. ಇಲ್ಲೇ ಧಾರವಾಡದಾಗ ಕಲ್ತಾರಿ. ಆಮ್ಯಾಗ ಅವಂಗ ಸ್ವಲ್ಪ ಮನಿ ನಡ್ಸೋದೊಂದ್ ಸ್ವಲ್ಪ ಬಾಳ ಕಷ್ಟ ಆಗತ್ತಲ್ರಿ. ಯಾಕಂದ್ರ ಅಪ್ಪಾಜಿಗೂ ಈಗ ಸದ್ಯಕ್ಕೆ ಇಂತ ಕೆಲಸ ಇಲ್ಲ ರೀ. ಯಾಕಂದ್ರ ಬಡಿಗ್ತನ ಅಂತಂದ್ರೆ ಬಾಗ್ಲಾ ಕಿನ್ಕಿ ಮಾಡುದ್ರಿ. ಈಗ ಹಂಗ ಯಾರು ಮಾಡ್ಸಂಗಿಲ್ರಿ. ಮಡಗಿ ಮನಿ ಸದಕ್ ಇಲ್ರಿ ಸರ್. ಈಗ ಎಲ್ಲಾರು ಸ್ಲಾಬ್ ಹಾಕಿಸ್ ಬಿಡ್ತಾರ್ರಿ. ಹಂಗಾಗಿ ಈಗ ಅಪ್ಪಾಜಿ ಕೆಲಸ ಕಡಿಮೆ ಆಗಿರೋದ್ರಿಂದ ನಮ್ ತಮ್ಮನ ಕೆಲ್ಸಕ್ಕೆ ನಿಂತ್ಬಿಟ್ಟಾರಿ ಪೂರ್ಣ ಪ್ರಮಾಣದಾಗ. ಮೊದ್ಲೆಲ್ಲ ತಾನು ಶಾಲಿ ಕಲಿತಾ ಕೆಲ್ಸಕ್ಕೆ ಹೋಗಿದ್ದಾರಿ. ಈಗ ಶಾಲಿನೇ ಬೇಡ, ನನಗೆ ಶಾಲಿ ಕಲಿದ ಬೇಡ, ನಾನು ಕೆಲಸನ ಮಾಡ್ತಾನೆ ಅಂತ ಕೆಲ್ಸಕ್ಕೆ ನಿಂತ್ಬಿಟ್ಟಾರಿ. 1 ಎಕರೆ ಜಮೀನ್ ಅದಂತ ಹೇಳಿದ್ರಲ್ಲ, ಅದನ್ನ ನಿಮ್ಮ ಮನೆತನದಿಂದನೇ ನಡೆಸ್ತಿರೋ ಹೆಂಗೆ? ಹಾ ಸರ್, ಈಗ ಕಳೆದ ವರ್ಷ ಅಂದ್ರೆ ಹಿಂದ್ರಿ ಪೂರ್ತಿ ನಾವ್ ನಾವ ಸ್ವಂತ ಮಾಡ್ತಿದೀವ್ರಿ. ನಾನು ಕೂಡ ಪ್ರತಿಯೊಂದ್ ಕೆಲ್ಸಾನು ಮಾಡ್ತಾನೆ ಸರ್. ನಮ್ ಹೊಲ್ದಾಗ ಬಿತ್ತೋದ್ರಿಂದ ಹಿಡ್ಕೊಂಡು ಕಳೆ ತೆಗಿಯೋದು, ಎಡಿ ಹೊಡಿಯೋದು, ಗೊಬ್ಬರ ಹಾಕೋದು, ಅದು ಫಸಲ್ ಬಂದ್ಮೇಲೆ ಹತ್ತಿ ಬಿಡಿಸೋದು, ಪ್ರತಿಯೊಂದ್ ಕೆಲ್ಸಾನು ನನಗೂ ಬರುತ್ತೆ ಸರ್. ನಾನು ಕಲ್ತೇನ್ರಿ, ನಾನು ಮಾಡ್ತೇನ್ರಿ. ಅದು ಖುಷಿಯಿಂದ ಮಾಡ್ತೇನ್ರಿ. ಆದ್ರೆ ನಮ್ ಮನಿ ಹಾಕ್ಸಕತ್ತೇವ್ ಸರ್, ನಾವ್ ಹೊಸ ಮನಿ ರೀ. ಈಗ ನಾವಿರೋದು ಸೆಡ್ನಾಗ ಅದೇವ್ರಿ. ಸೆಡ್ ತರ ಒಂದ್ ನಾಲ್ಕು ಗೋಡೆಗಳು ತಗಡಿನಿಂದ ಮಾಡದಂತ ಸೆಡ್ ರೀ. ಮ್ಯಾಲೂ ತಗಡ, ಸುತ್ತಲೂ ತಗಡ ಅಂತ ಸೆಡ್ನಾಗ ಅದೇವ್ರಿ. ಈಗ ಆ ಸೆಡ್ನಾಗಿಂದ ಇದ್ದ 4 ವರ್ಷ ಆತ್ರಿ ಸರ್. ಈಗ ನಾವು ನಮ್ಮ ಮನಿ ಒಂದ್ ಸ್ವಲ್ಪ ಜಾಗ ಹಿಡ್ದೇವ್ರಿ. ಆ ಜಾಗದಾಗ ಒಂದ್ ಸ್ವಲ್ಪ ಮನಿ ಹಾಕ್ಸಾಕತ್ತೇವ್ರಿ. ಸಣ್ಣದ್ರಿ, ಒಂದೆರಡು ರೂಮ್, ಒಂದ್ ಹಾಲ್ ಇರುವಂತದ್ದು. ಅಲ್ಲಿ ಸ್ಲ್ಯಾಬ್ ಹಾಕಕ್ ಒಂದ್ ಸ್ವಲ್ಪ ನಮಗ ದುಡ್ಡಿನ ಹಾ ಸರ್ ತೊಂದರೆ ಆಗಿದ್ದಕ್ ನಮ್ ಹೊಲಾನ ಈಗ ಬಡ್ಡಿ ಹಂಗ್ ಕೊಟ್ಟೇವ್ರಿ ಸರ್. ಅಡವು ಇಟ್ಟಿರಿ? ಹೌನ್ರಿ ಸರ್. ಅದನ್ನ ಬಿಡಿಸ್ಕೋಬೇಕಲ್ಲ? ಬಿಡಿಸ್ಕೋದ್ರಿ. ಈಗ ಆ ಹೊಲ 1-2 ವರ್ಷ ಅಂತ ಅಷ್ಟ ಐತ್ರಿ ಸರ್. 1 ಲಕ್ಷಕ್ಕ ಹಿಂಗ ಇಷ್ಟು ವರ್ಷ ಅಂತಿರ್ತೀರಿ. ಅದ ಆ ಬಿಡು ಮುಗಿದ್ಮ್ಯಾಗ ನಾವು ಕೇಳ್ತೇವ್ರಿ, ನಮ್ ಕಡೆ ದುಡ್ಡು ಏನಾದ್ರು ಹೊಂದಿಸಿದೀಪ ಅಂದ್ರೆ ನಮ್ ಹೊಲ ನಮಗ್ ಕೊಡ್ರಿ ಅಂತ ಕೇಳ್ತೇವ್ರಿ ಸರ್. ಇದ್ರ ಜೊತೆಗೆ ಬರವಣಿಗೆ ಹವ್ಯಾಸ ಕೂಡ ಬೆಳೆಸ್ಕೊಂಡು ಬಂದ್ರಿ. ಇದನ್ನೆಲ್ಲ ನಾ ಯಾಕೆ ಕೇಳಿದೆ ಅಂತಂದ್ರೆ, ಎಷ್ಟೇ ಕಷ್ಟ ನಷ್ಟಗಳು ಇದ್ರೂ ಕೂಡ ನಾವು ಸೃಜನಾತ್ಮಕವಾಗಿ ಆಲೋಚನೆ ಮಾಡೋದನ್ನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೇ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ದೃಷ್ಟಾಂತ ನೀಡಿದವರು ನೀವು ವಿಶ್ವ. ಇತ್ತೀಚೆಗಷ್ಟೇ ಒಂದು ಕವನ ಸಂಕಲನ ಕೂಡ ನಿಮ್ದು ಬಿಡುಗಡೆ ಆಯ್ತು. ನನ್ನ ಮೂಲಭೂತ ಪ್ರಶ್ನೆ ಅಂದ್ರೆ, ಯಾವಾಗಿನಿಂದ ನಿಮ್ಗೆ ಬರಿಬೇಕು ಅಂತ ಅನಿಸ್ತು? ನನಗ ಈ ಸಾಹಿತ್ಯದ ಅಭಿರುಚಿ ಹುಟ್ಟಿದ್ರಿ ನನಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಂಗ್ರಿ ಸರ್. ಅವಾಗೆಲ್ಲ ನಾವು ನಲಿಕಲಿ ಅಂತಿದ್ರಿ ಸರ್. ಅವಾಗ ನಮಗ ಪ್ರತಿ ವಾರಕ್ಕೊಂದೊಂದು ಕತಿ ಪುಸ್ತಕ ಕೊಡ್ತಿದ್ರಿ. ಅವಕ್ ವಾಚಕಗಳು ಅಂತ ಹೇಳಿ ಸಣ್ಣ ಒಂದೊಂದ ಕತಿಗಳು ಇರುವಂತ ಬುಕ್ಸ್ ಕೊಡ್ತಿದ್ರಿ. ಆ ಬುಕ್ಸ್ ನ ನನಗ
ಒಂದೊಂದ್ ವಾರಕ್ಕೆ 4-5 ಬುಕ್ ಓದ್ತಿದ್ದೀರ ನಾನು. ಬಹಳ ಇಷ್ಟ ಹ್ಞೂನ್ರಿ ಇಷ್ಟ ಆಗ್ತೈತ್ರಿ. ಯಾಕಂದ್ರೆ ನಾನ ಕ್ಲಾಸ್ ಲೀಡರ್ ಅಂದ್ರೆ ಶಾಣೆ ಇದ್ದಾರ ಒಂದ್ ಸ್ವಲ್ಪ ಇದಿರ್ತಾರಲ್ರಿ, ಮುಂಚೆನೊಳಗಿರ್ತಾರಲ್ರಿ, ನಾನಾ ಬುಕ್ಸ್ ತೊಳೆದು ನಾನಾ ಓದೋದು ಮಾಡ್ತಿದ್ದೀರಿ. ಅಷ್ಟು ಅವ್ರ ಮೇಡಮ್ ಅವ್ರು ಕೊಡೋಕ್ಕಿಂತ ಮೊದ್ಲಕ ಅಷ್ಟು ಓದಿ ಮುಗಿಸ್ಬಿಟ್ಟಿದ್ದೀರಿ. ಹಂಗಾಗಿ ಅವ್ನ್ ಓದಿ ನಾನು ಹಿಂಗ ಏನೋ ಬರೀಬೇಕಲ್ಲ, ಇದೊಂಥರ ಚಂದ ಐತಲ್ಲ, ಇದು ಕವಿ ಆಗುದು, ಇದೊಂಥರ ಸಾಹಿತ್ಯ, ಇದೊಂಥರ ಚಂದ ಐತಲ್ಲ ಅಂತ ಅನಿಸ್ದಾಗ ನಮ್ಮ ಮ್ಯಾಮನ್ ಕೇಳಿದಿರಿ, ನಮ್ಮ ಮೇಡಮ್ ಅವ್ರನ್ನ ಕಲ್ಮಟ್ಟಿಚಾರ ಅಂತ ಹೇಳಿ, ನಾನು ಒಂದ್ ಕತಿ ಬರಲೇನ್ರಿ ಅಂತಂತ. ಹಾ ಬರೀಪಾ, ಕತಿ ಬರೆಯಾರ್ಗೆ ಬಾಳ ಈಗ ವ್ಯಾಲ್ಯೂ ಐತಿ ಸಾಹಿತಿಗಳಿಗೆ ಬರಿ ಅಂತಂದ್ರಿ. ನಾವ್ ಒಂದ್ ಸಣ್ಣ ಸ್ಟೋರಿ ಬರ್ದಿದ್ದೀರಿ. ಆ ಸ್ಟೋರಿ ಏನಪ್ಪಾ ಅಂದ್ರ, ಒಂದ್ ಮರವನ್ನ ಒಬ್ಬ ರೈತ ಕಡಿಯಾಕ್ ಬಂದಾಗ ಒಂದ್ ಬಿರುಗಾಳಿ ಬೀಸಿ ಆ ರೈತ ಅವಂಗ ಆ ಬಿರುಗಾಳಿಗೆ ಸಿಕ್ಕ ಅವಂಗ ಬಿದ್ದು ಉಳ್ಳಾಡಿ ಅವಂಗ ಒಂಥರ ಎಲ್ಲಾ ಕಡೆ ರಗತ್ ಆಗ್ಬಿಡ್ತಾನ್ರಿ. ಅವಂಗೆಲ್ಲ ಪೆಟ್ ಆಗ್ಬಿಡ್ತಾವ್ರಿ. ಪೆಟ್ ಆದಾಗ ಆ ಮರಕ್ ಜೀವ ಬಂದ ಆ ಮರನ ತನ್ನ ರೆಂಬೆ ಕೊಂಬೆಗಳಿಂದ ತನ್ನೊಳಗಿರುವಂತ ಎಲಿಗಳನ್ನ ತನ್ನ ಬೇರೆಗಳನ್ನ ತಾಣ ತಗೊಂಡು ಅದನ್ನು ಹಿಂಗ್ ಕುಟ್ಟಿ ಔಷಧಿ ಮಾಡಿ ಆ ರೈತಕ್ಕೆ ಹಚ್ಚಿ ಕಳಿಸ್ತದಂತ್ರಿ. ಅವಾಗ ರೈತ ಅಂತಾನಂತ್ರಿ, ನಾನು ನಿನ್ನ ಕಡಿಯಾಕಂತ ಬಂದಿದ್ನಲ್ಲ, ಆದ್ರ ನನ್ನ ಜೀವ ಉಳಿಸಿ ನೀ ಕಳ್ಸಾಕತ್ತಿಯಲ್ಲ ಅಂತೇಳಿ ರೈತಗ ಅದು ಜ್ಞಾನದ ಆಗತ್ತಂತ್ರಿ. ಹಿಂಗೊಂದೇನೋ ಅವಾಗಿನ ಜ್ಞಾನ ನಮ್ಮ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದ್ರೆ ಬರೀ 7 ವರ್ಷಕ್ಕೆ ಎಷ್ಟು ಜ್ಞಾನ ಆಗ್ಬೇಕ್ರಿ ಸರ್ ನಮಗ. ಅವಾಗ ಏನು ಅನುಭವ ಇರೋದಿಲ್ರಿ, ಏನ್ ಗೊತ್ತಿರಂಗಿಲ್ಲ. ಸೊ ನನಗೆ ಹಿಂಗ್ ಅನಿಸಿ ನಾ ಒಂದ್ ಕತಿ ಹುಟ್ಟಿಸ್ಕೊಂಡಿದ್ದೇರಿ. ಕತಿ ಹುಟ್ಟಿಸ್ಕೊಂಡು ನಾನು ಬರತ್ ತೋರ್ಸಿದ್ದೇರಿ. ವಾ ಚಂದ ಬರ್ದಿಪ್ಪ, ಅಡ್ಡಿ ಇಲ್ಲ, ಹಿಂಗ ಬರ್ಕೊಂತ ಹೋಗು ಅಂತೇಳಿ ನಮ್ಮ ಮೇಡಮ್ ಬರ ನನ್ನಲ್ಲಿರುವ ಕವಿಯನ್ನ ಮೊದಲು ಹುಡುಕದವ್ರು ನಮ್ಮ ಮೇಡಮ್ ಬರ್ರಿ. ಬಟ್ ಆ ವಯಸ್ಸಿನೊಳಗೆ ಮರಗಳನ್ನ ಕಡಿಯೋದು ಅಥವಾ ಜೀವಿಗಳಿಗೆ ಹಿಂಸೆ ಕೊಡೋದು, ಸಸ್ಯವನ್ನ ನಾಶ ಮಾಡೋದು, ಇದ್ರ ಬಗ್ಗೆ ನಿಮ್ಗೆ ಬಹಳ ಬೇಜಾರ ಹಾ ಸರ್, ಬೇಜಾರೇನ್ರಿ ಸರ್, ನನಗ ಗಿಡ ಮರ ಬೆಳೆಸೋದು ಬಂದಂಗ ಸಿಕ್ಕಾಪಟ್ಟೆ ಇಷ್ಟ ರೀ. ನಮ್ ಸ್ಕೂಲ್ ಹಿಂದ್ಗಡೆ ಎಲ್ಲ ಜಾಗ ಇತ್ರಿ, ಅಲ್ಲಿ ನಮ್ ಸ್ಕೂಲ್ ಮುಂದ ನಾ ಹಚ್ಚಿದ ಗಿಡಗಳು ಇನ್ನೂ ಅದಾರಿ ಸರ್. ಅವಾಗ 3ನೇದ 4ನೇದ ಹಚ್ಚಿದ ಗಿಡಗಳು ಇನ್ನೂ ಅದಾರಿ ಸರ್. ಈಗ ನಮ್ ಹಿತ್ಲಲ್ಲ, ಈಗ ನಮ್ಮ ಮನಿ ಇದ್ದಲ್ಲಿ ನಾವೀಗ ಒಂದ್ ಸ್ವಲ್ಪ ತೋಟ ಆಗತ್ತೆ ನಾನ ಮಾಡ್ಕೊಂಡನ್ರಿ. ಅದು ಬಹಳ ಖುಷಿ ಆಕದ್ರಿ ಸರ್ ಗಿಡ ಮರಗಳನ್ನ ಬೆಳೆಸೋದ್ರಿಂದ ರೀ. ಮತ್ ನನಗೆ ಏನ ಸಂಕಟ ಆಕತ್ರ ನಾ ಹಂಗೊಂದ್ ಯಾವ್ದಾರ ಒಂದ್ ಗಿಡದ ಮುಂದೆ ಹೋಗಿ ಅದನ್ನ ಹಿಂಗ ಆಕತತಿ ಅಂತೇಳಿ ಹಿಂಗೊಂಥರ ಅನ್ನೋದ್ರ ಆಕತ್ರಿ ಸರ್. ಈ ಎಲ್ಲ ನಿಮ್ಮ ಸೃಜನಾತ್ಮಕ ಚಟುವಟಿಕೆಗೆ ನಿಮ್ಮ ಮನೆಯೊಳಗೆ ಯಾವ ರೀತಿ ಬೆಂಬಲ ಕೊಟ್ಟರು? ಸರ ನಮ್ಮ ಮನಿ ಒಳಗ ಅಷ್ಟೊಂದ್ ಶಾಲೆ ಕಲ್ತಾರಿಲ್ರಿ. ಅಪ್ಪಾಜಿ ಶಾಲೆ ಕಲ್ತಿದ್ರು ಹಂಗೇನ ಇದು ಇಲ್ರಿ. ನಮ್ಮವ್ವ ಅಂದ್ರೆ ಶಾಲೆನ ಕಲ್ತಿಲ್ರಿ. ನನಗ ಮೇನ್ ಸಪೋರ್ಟ್ ಅಂದ್ರೆ ನಮ್ಮ ಅಜ್ಜಿದ್ರಿ. ಅಂದ್ರೆ ಅಕ್ಕೇನ್ ಸಪೋರ್ಟ್ ಅಂತಂದ್ರೆ ಅಜ್ಜಿ ಜೀವನ ನನಗೊಂಥರ ನನಗ ಸಾಹಿತ್ಯ ಆಗಾಕ ಒಂಥರ ನನಗೊಂದ್ ಸ್ಫೂರ್ತಿ ರೀ. ಅಜ್ಜಿ ಹೇಳುವಂತ ನಮ್ ಊರಾಗದಂತ ಸ್ಟೋರಿಗಳ್ರಿ, ಹಿಂಗಾಗಿತ್ತು ಅವಾಗ, ಹಂಗಾಗಿತ್ತು, ಅವ್ರು ಹಿಂಗಾಗಿದ್ರು, ಇವ್ರು ಹಿಂಗ್ ಸತ್ತಿದ್ರು, ಅಜ್ಜಿ ಹೇಳ್ತಿರ್ತಾಳಲ್ರಿ. ನನಗ ಅಜ್ಜಿ ಹೇಳುವಾಗ ನನಗ ಹಿಂಗಾಗಿತ್ತು, ಇಲ್ಲೇ ಹಿಂಗಾಗಿತ್ತು ಅಂತ ಹೇಳಿ ನನಗ ಕಲ್ಪನಾ ಹಾಕಿರತ್ರಿ. ಅಜ್ಜಿದ್ ಹಿಂಗ ಕತ್ರಿ ಸಪೋರ್ಟ್. ಮತ್ ನಮ್ಮ ಮನಿ ಒಳಗ ಏನಾದ್ರೂ ಮಾಡಪ್ಪ, ಒಟ್ಟ ನಮ್ ಹೆಸರು ಕೆಡ್ಸುವಂತ ಕೆಲಸ ಮಾಡಕೋಬೇಡ ಅಂತ ಅಂತಾರಿ. ಈಗ ನಾನು ಒಂದ್ ಪುಸ್ತಕ ಬರ್ದೇನೆ ಅಂತಂತೇಳಿ 8th ಸ್ಟ್ಯಾಂಡರ್ಡ್ ಇದ್ದಾಗ ನಾ ಒಂದ್ ಹೇಳಿದ್ದೀರಿ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ರೀ ನಮ್ ಊರಿನ ಬಗ್ಗೆ ಒಂದಿಷ್ಟು ಮಾಹಿತಿನ ಸಂಗ್ರಹ ಮಾಡಿ ಒಂದ್ ಸ್ಟೋರಿ ಬುಕ್ ಮಾಡಿದ್ದೀರಿ. ಇನ್ನೂ ಐತಿ ಸರ್ ಅದ, ಆದ್ರ ಅದು ಅಷ್ಟಕ್ಕೆ ಅರ್ಧ ಆಗ್ಬಿಡ್ತೀರಿ ಅದು. ಯಾಕಂದ್ರೆ ನಮ್ಮ ಸಪೋರ್ಟ್ ಮಾಡಿಲ್ರಿ ನಮ್ಮ ಮನಿ ಒಳಗ್. ನಾ ಹಿಂಗ್ ಕತಿ ಪ್ರಕತನ ಬರೀ ನಾವು ಪ್ರಿಂಟ್ ಮಾಡಿಸ್ತೇವೆ ಅಂತೇಳಿ ಹಿಂಗ ಏನ್ ಅನ್ಲಿಲ್ರಿ. ಕತಿ ಪ್ರಕತಿಯ ಇಷ್ಟ ಅಂದ್ಬಿಡ್ತಾರ್ರಿ. ಅಂದ್ರ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ರಿ, ಮತ್ತ ದುಡ್ಡಿನ ಕೊರತೆ ಬಂದ್ರಿ, ಹೆಂಗ್ ಮಾಡ್ಸೋದಪ್ಪ ಅಂತೇಳಿ. ಈ ಬರವಣಿಗೆ ಹವ್ಯಾಸದಿಂದಾನೇ ಒಂದು ಬದುಕನ್ನ ಕಟ್ಕೋಬಹುದು ಅಂತ ಏನಾದ್ರು ನಿಮ್ಗೆ ಅನಿಸ್ತದನೋ? ಇಲ್ರಿ ಸರ್, ಈಗ ನಾ 500 ಕಾಪಿ ಮಾಡ್ಸೇನ್ರಿ ಸರ್ ಇದ್ ಪುಸ್ತಕದ. ಅದು ಸಾಲ ಮಾಡ್ಸೇನ್ ಸರ್. ಮೊನ್ನೆ ನನ್ನಾಕಿ ಬಿಡುಗಡೆ ಆತಲ್ರಿ. ಆದ್ರ 500 ಬುಕ್ ಒಳಗೆ ಈಗ 200 ಹೋಗಿಲ್ಲ ಸರ್ ಇನ್ನು ಬುಕ್ಸ್, ಇನ್ನು 400 ಬುಕ್. ನನಗ್ ಒಂದ್ ಸಂಕಟ ಆಗತ್ತ, ಇವ್ ನನ್ ಬುಕ್ ಖರ್ಚಕ್ಕಾವ ಇಲ್ಲೋ, ಅಷ್ಟು ಸೇಲ್ ಅಕ್ಕಾವ ಇಲ್ಲೋ ಅಂತ ಹೇಳಿ. ಸೇಲ್ ಆದ್ರೆ ನಂದು ಮುಂದಿನ ನಾ ಬುಕ್ ಪ್ರಿಂಟ್ ಮಾಡ್ಸೋದ್ ಉದ್ದೇಶನ ಸರ್ ನನ್ನ ಮುಂದಿನ ಶಿಕ್ಷಣಕ್ಕಾಗಿದೆ ಸರ್. ಆಫ್ಟರ್ ಡಿಗ್ರಿನ ಏನ್ ಮಾಡ್ಬೇಕು, ಬುಕ್ಸ್ ತೊಗೊಳಕ್ ನಾವು ಕೋಚಿಂಗ್ ತಗೋಬೇಕಂತ ಆಸೆ ಐತಿ ಸರ್. ಆ ಕೋಚಿಂಗ್ ಸಂಬಂಧ ಬುಕ್ಸ್ ಎಲ್ಲ ತಗೋದಿರತ್ತಲ್ರಿ, ಹಂಗಾಗಿರಿ ನಾ ಈ ಬುಕ್ ಪ್ರಿಂಟ್ ಮಾಡ್ಸಿದ್ರಿ. ಬಟ್ ಇದು ಬುಕ್ ಸೇಲ್ ಆಗ್ತಿಲ್ರಿ ಸರ್ ಇನ್ನು. ಅದ್ರ ಜೊತೆಗೆ ಯೂಟ್ಯೂಬ್ಗೆ ವಿಲಾಗ್ಸ್ ಕೂಡ ಮಾಡ್ತೀರಿ. ಹಾ ಸರ್, ಅದರಿಂದ ಕೂಡ ಏನಾದ್ರು ಸಣ್ಣ ಪುಟ್ಟ ಆದಾಯ ಬರುತ್ತೆ? ಸಣ್ಣ ಪುಟ್ಟ ನನ್ಗೆ ಅಷ್ಟೊಂದು ವ್ಯೂಸ್ ಇಲ್ರಿ ಸರ್. ನಾ ಇನ್ನೂ ಉದಯೋನ್ಮುಖ ಅಲ್ರಿ ಯೂಟ್ಯೂಬರ್. ಅಷ್ಟೊಂದು ಜಾಸ್ತಿ ನಂಗೆ ನೋಡಂಗಿಲ್ರಿ. ಹಂಗಾಗಿ ಒಂದ್ 4-5 ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಆಕತ್ರಿ ನನ್ ಯೂಟ್ಯೂಬ್ ಪೇಮೆಂಟ್ ರೀ. ಬಟ್ ಅದನ್ನ ಬಿಟ್ಟು ಶೇರ್ ಚಾಟ್ ಅಂತ ಹೇಳಿ ಒಬ್ಬರು ರುಕ್ಮಿಣಿ ವಿಲೇಜ್ ಲೈಫ್ ವ್ಲಾಗ್ಸ್ ಅಂತ ಹೇಳಿ ಅವ್ರು ನಂಗೆ ಶೇರ್ ಚಾಟ್ ಇಂದ ದುಡ್ಡು ಬರೋಂಗ್ ಸಹಾಯ ಮಾಡಿ ಕೊಟ್ರಿ. ಆಮೇಲೆ
ನಮ್ಮ ಯುವ ಕೇಳುಗರಿಗೆ ಏನಾದ್ರೂ ಕುತೂಹಲ ಆದ್ರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಹೆಸರು ಹೇಳಿದ್ರೆ ಅವರು ಖಂಡಿತ ನಿಮ್ಮನ್ನ ವಾಚ್ ಮಾಡ್ತಾರೆ. ಹಾ ಸರ್, ವಿಶ್ವ ಫ್ರಮ್ ಧಾರವಾಡ ಲಾಕ್ಸ್ ಅಂತ ಹೇಳಿರಿ ಸರ್. ಈ ಚಾನೆಲ್ ನೊಳಗ ನನ್ನ ಜೀವನದ ಜೊತೆಗೆ ಮತ್ ಹಳ್ಳಿ ಜೀವನ ಮತ್ ಸಿಟಿ ಜೀವನ, ನಾ ಸಿಟಿ ಒಳಗಿದ್ದಾಗ ಸಿಟಿ ಜೀವನ, ಹಳ್ಳಿ ಒಳಗಿದ್ದಾಗ ಹಳ್ಳಿ ಜೀವನ ಮತ್ತು ಕೃಷಿ ಬಗ್ಗೆ ಮಾಹಿತಿ ಕೊಡ್ತೇನ್ರಿ. ಧಾರವಾಡದ ಸೊಗಡನ್ನ ನಾನು ಅಲ್ಲಿ ಪರಿಚಯಿಸ್ತೇನ್ರಿ. ಮತ್ ನಾನು ರಂಗೋಲಿ, ಹಾಡ, ಕತಿ, ಕವನ, ನಾಟಕ, ಏಕಪಾತ್ರ ಹಿಂಗ್ ಒಟ್ಟು ನನ್ನ ಕಡೆ ಏನೇನ್ ಟ್ಯಾಲೆಂಟ್ ಅದಾವಲ್ರಿ ಅವನ್ನ ಶೇರ್ ಮಾಡ್ಕೊತೇನ್ರಿ ಸರ್. ಆಲ್ರೆಡಿ ಮಾಡ್ಕೊಂಡೇನ್ರಿ ಸರ್. ಈಗ ಅದ್ರೊಳಗೆ 600ಕ್ಕೂ ಹೆಚ್ಚು ವಿಡಿಯೋಗಳು ಅದಾವ್ರಿ. ಇನ್ನು ನಿಮ್ಮ ಬರವಣಿಗೆಯ ಬಗ್ಗೆನೆ ಮಾತಾಡೋದಾದ್ರೆ ನಿಮ್ಮ ಕವಿತೆ ಮತ್ತು ಕವನಗಳ ವಿಷಯ ಏನೇನಿರ್ತದ ಅಂತೀರಿ? ಕವಿ ಆಗ್ಬೇಕಂತ ಅಂತೇಳಿ ಏನ್ ಕವನ ಬರ್ದಾವಲ್ರಿ ಸರ್. ಆಗ ಸೆಕೆಂಡ್ ಪಿ.ಯು.ಸಿ ಏನ ಕತಿ ಬರ್ತಿದ್ದೆ ಲಾಸ್ಟ್ ರೀ. ನಂಗೆ ಅದು ಆಮ್ಯಾಗ 8th ಒಂದ್ಸಲ ನಮ್ಮ ಊರಿನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದೇರಿ. ಪೂರ್ತಿ ಮಾಹಿತಿ ಸಂಗ್ರಹ ಮಾಡಿದ್ದೇರಿ. ಯಾವಾಗಿದ್ ಹುಟ್ಕೊಂತು ನಮ್ಮ ಊರ್, ಯಾವಾಗಿದ್ ಏನೇನಾತ, ಮೊದ್ಲಿಕ್ಕಿಲ್ಲ ನಮ್ಮ ಊರಿಗೆ ಬಂದಾರ ಯಾರ, ನಮ್ಮ ಊರಿಗೆ ಮೊರಬಾ ಅಂತೇಳಿ ಯಾರ ಹೆಸರು ಕೊಟ್ರ ಅಂತಂತೇಳಿ ಎಲ್ಲಾ ಸಂಗ್ರಹ ಮಾಡಿದ್ದೀರಿ. ಅದನ್ನ ಬಿಟ್ಟಾದ್ಮೇಲೆ ನಂಗೆ ಫಸ್ಟ್ ಪಿ.ಯು.ಸಿಗೆನ ರೀ ನಂಗೆ ಒಳ್ಳೆ ಏನೋ ಅದು ಚಂಚಲ ಮನಸ್ಸಲ್ರಿ. ಅವಾಗ ಏನೇನೇನೋ ಮನಸ್ಸಿನಾಗ ಭಾವನೆಗಳು ಮೂಡ್ತಿದ್ವು. ಆ ಭಾವನೆಗಳನ್ನ ನಾನು ಬರ ಕಿಳಿಸಿದೆ. ಬರ ಕಿಳಿಸಿದ ಪ್ರತಿಫಲನ ಈಗ ನನ್ನ ಹಾಕಿ ಬುಕ್ ರೀ ಸರ್. ನಾ ಮೊದಲ ವಿಷಯ ಅಂತ ಇಟ್ಕೊಂಡಿದ್ರಿ ಬರೀ ಹುಡುಗಿ ಬಗ್ಗೆ ರೀ, ಪ್ರೀತಿ ಮತ್ತು ಹುಡುಗಿ ಅಷ್ಟೇ ರೀ. ನಾ ಬೇರೆ ವಿಷಯಗಳ ಬಗ್ಗೆ ನಂಗೆ ಬರಾಕು ಬರ್ತಿತ್ತು ಏನೋ ಗೊತ್ತಿಲ್ರಿ. ಅವಾಗ ನಾ ಬರಾಕ್ ಪ್ರಯತ್ನ ಪಟ್ಟಿಲ್ರಿ. ಬರೀ ಪ್ರೀತಿ ಹುಡುಗಿ ಬಗ್ಗೆ ಅಷ್ಟೇ ರೀ. ಆಮ್ಯಾಗ ಈ ಬುಕ್ ಪ್ರಿಂಟ್ ಮಾಡಿಸುವಾಗ ಬರೀ ಪ್ರೀತಿ ಬಗ್ಗೆ ಐತಲ್ಲ ಇದ್ರೊಳಗ ಅಂತೇಳಿ ಯೋಚನೆ ಮಾಡಿದಾಗ ಇಲ್ಲ, ಪ್ರೇಮ ಕವಿ ಅಂತೇಳಿ ಕೆ.ಎಸ್. ನರಸಿಂಹಸ್ವಾಮಿ ಅವ್ರು ಬರೀ ಪ್ರೀತಿ ಬಗ್ಗೆ ಬರ್ದಾರ. ಮತ್ ವಿ.ಸಿ.ಆರ್. ಸಂಘ ಅವರು ಎಷ್ಟೋ ಕವನಗಳನ್ನ ತಮ್ಮ ಪ್ರೇಯಸಿ ಬಗ್ಗೆ ಬರ್ದಾರ, ತಮ್ಮ ಹೆಂಡತಿ ಬಗ್ಗೆ ಬರ್ದಾರ. ಈ ಒಂದು ಕವನ ಯುವ ಪ್ರೇಮಿಗಳಿಗೆ ಇರ್ಲಿ. ಈ ಕವನ ಸಂಕಲನ ನನ್ನ ಡೆಡಿಕೇಟ್ ಮಾಡಿದ್ ಯುವ ಪ್ರೇಮಿಗಳಿಗೆ ಸರ್. ಈ ಪುಸ್ತಕಕ್ಕೆ ಹಾ ಸರ್ ನನ್ನಾಕಿ ಅಂತ ಏನು ಹೆಸರಿಟ್ಟಿದ್ದೀರಲ್ಲ? ಹಾ ಸರ್. ನನ್ನಾಕಿ ಅಂದ್ರೆ ಯಾರು? ನನ್ನಾಕಿ ಅಂದ್ರ ಭಾವನಾ ಲೋಕದಾಗ ಇರುವಂತ ಒಂದು ಆಕೆ ಹುಡುಗಿರಿ ಸರ್ ಅಷ್ಟೇ ರೀ. ಹಂಗೆ ಯಾರು ಇಲ್ರಿ ಸರ್. ಭಾವನಾ ಲೋಕದಲ್ಲಿ ಒಬ್ಬ ಹುಡುಗಿಯನ್ನ ಸೃಷ್ಟಿ ಮಾಡಿಕೊಂಡು ಅವಳ ಜೊತೆ ನಿಮ್ಮ ಆಲೋಚನೆಗಳನ್ನ ಏನ್ ಇದೆ ಅದರಲ್ಲೆಲ್ಲ ನೀವು ಕವಿತೆಗಳ ರೂಪದಲ್ಲಿ ತಗೊಂಡು ಬಂದಿದ್ದೀರಿ. ನಾನು ಓದಿದೆ ಅದನ್ನ ವಿಶ್ವ. ಬರವಣಿಗೆ ಚೆನ್ನಾಗಿದೆ. ಇನ್ನು ನಿಮ್ಮ ವಿಷಯದ ಹಂದರವನ್ನ ನೀವು ಬೆಳೆಸ್ತಾ ಖಂಡಿತವಾಗಿ ಒಳ್ಳೆಯ ಬರಹಗಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ಗೆ ಅನಿಸ್ತು. ಆದ್ರೂ ನಿಮ್ಮ ಭವಿಷ್ಯ ಮತ್ತೆ ನಿಮ್ಮ ಬರವಣಿಗೆಯಲ್ಲಿ ಮುಂದುವರಿಬೇಕು ಅಂತೇಳಿ ನಿಮ್ಮ ಏನೇನು ಆಲೋಚನೆಗಳನ್ನ ಇಟ್ಕೊಂಡಿದ್ರಿ ಖಂಡಿತವಾಗ್ಲೂ ನೀವು ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿಮ್ಗೆ ಜನ ಬೆಂಬಲನೂ ಸಿಗ್ತದೆ ಮತ್ತೆ ನಮ್ಮ ಯುವ ಕೇಳುಗರು ಕೂಡ ನಿಮ್ಗೆ ಬೆಂಬಲಿಸ್ತಾರೆ ಅಂತೇಳಿ ಹಾರೈಸೋಣ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಆಯ್ದ ಕವಿತೆಗಳನ್ನ ನಮ್ಮ ಕೇಳುಗರ ಸಲುವಾಗಿ ವಾಚನ ಮಾಡ್ತೀರಿ? ಹಾ ಸರ್. ನನ್ನ ಮೊದಲ ಕವನದ ಶೀರ್ಷಿಕೆ ಬಿಕ್ಕನೊಬ್ಬನಿಲ್ಲಿ ಬಿಕ್ಕು ತಲಿಹನು. ನನ್ನ ಬೇಸಿಕಲಿ ಸ್ಟ್ಯಾಂಬ್ಲರ್ ಆಗಿರೋದ್ರಿಂದ ನಾ ಒಂದ್ ಸ್ವಲ್ಪ ಮಾತಾಡುವಾಗ ಬಿಕ್ತನಲ್ಲ, ಆ ಬಿಕ್ಕುವಿಕೆ ಮೇಲೆ ನಾ ಒಂದ ಕವನ ಬರ್ದಾನಿ. ಆ ಕವನ ಇದು ಬಿಕ್ಕನೊಬ್ಬನಿಲ್ಲಿ ಬಿಕ್ಕು ತಲಿಹನು ಅಂತೇಳಿ. ಬಿಕ್ಕನೊಬ್ಬನಿಲ್ಲಿ ಬಿಕ್ಕು ತಲಿಹನು ಸಾಧಕನಾಗಲು ಸೆಣಸಾಡು ತಲಿಹನು. ಇದು ಪಲ್ಲವಿ. ಮಾತೇ ಮುಖ್ಯವಾದ ಈ ಕಾಲದಲ್ಲಿ ಮಾತು ಬರದ ನೀನು ಏನು ಮಾಡುವೆ, ಅರ್ಥವು ಕೂಡ ಅಲ್ಪವೂ ಇಲ್ಲ, ವ್ಯರ್ಥ ಬಾಳನ್ನೇಕೆ ಬಾಳುವೆ ಎಂಬ ಕೊಂಕು ಮಾತುಗಳ ಕೇಳು ತಲಿಹನು ಬಿಕ್ಕನೊಬ್ಬನಿಲಿ ಬಿಕ್ಕು ತಲಿಹನು. ಬಿಕ್ಕ ಎಂದು ಬೈದು ನಿಂದಿಸಿದರು ಎದೆಗುಂದಲೇಕೆ ನಾನು, ಈಗ ಸೋದರೇನಂತೆ ಮುಂದೆ ಗೆಲ್ಲುವೆ, ಅಷ್ಟು ಶಕ್ತಿ ನನ್ನಲ್ಲಿಲ್ಲವೇನು ಎಂದು ಬಿಕ್ಕನೊಬ್ಬನಿಲಿ ಬಿಕ್ಕು ತಲಿಹನು. ಗೆಲ್ಲುವ ಕನಸನು ಕಾಣು ತಲಿಹನು. ಹಿಂದೆ ಮಾತಾಡಿ ಮುಂದೆ ನಗುವವರು ಮೂಗಿನ ಮೇಲೆ ಬೆರಳಡಬೇಕು, ನನ್ನ ಸಾಧನೆಯ ಗೆಲುವನ್ನು ಕಂಡು ಅವರಿಗಚ್ಚರಿ ಎನಿಸಿರಬೇಕು ಎಂದು ಬಿಕ್ಕನೊಬ್ಬನಿಲಿ ಬಿಕ್ಕು ತಲಿಹನು. ಸಾಧಕನಾಗಲು ಸೆಣಸಾಡು ತಲಿಹನು. ಇನ್ನೊಂದು ಕವನ. ಈ ಕವನದ ಶೀರ್ಷಿಕೆ ಹಾದಿಲಿ ಬಿದ್ದ ಮಲ್ಲಿಗೆ. ಎಷ್ಟ ಬಿದ್ದವ ನೋಡ ಮಲ್ಲಿಗೆ ಹೂವ, ಹಾಸಿ ಹೊಚ್ಚಿದಂತೆ ಹಾದಿಗಿ ತಾವ, ಹಸಿರ ಬಳ್ಳಿಲಿ ಬಿಳಿ ಮಲ್ಲಿಗೆ ಅರಳಿ, ಸೂಸತಿತ್ತ ಗಂಧ ಜಗಕ್ಕೆ ತಾನರಳಿ, ಚೆಲುವ ಮಲ್ಲಿಗೆ ಕರಿತಿತ್ತೆಮ್ಮನು ಬೀಸುತ್ತ ಕೈಯನು ಮರಳಿ ಮರಳಿ, ದುಂಬಿಯು ಬಂದು ಮಕರಂದವ ಹೀರಿ ಹೋಗುತ್ತಿತ್ತು ತಾನು ಮೇಲಕ್ಕೆ ಹಾರಿ, ಮಲ್ಲಿಗೋವಿನ ಚಂದವ ನಾನು ಕವನದಿ ಹೇಳುವೆ ಸಾರಿ ಸಾರಿ, ಗಾಳಿ ಬೀಸಿತ್ತ ಬಳ್ಳಿ ಬೆದರಿತ್ತ ಹೆದರಿ ಮಲ್ಲಿಗೆ ನೆಲಕ ಬಿದ್ದಿತ್ತ, ಮಲ್ಲಿಗೆ ಹಾಸಿಗೆಯು ಮಣಕೆ ಮುದವನ್ನು ನೀಡುತ್ತಲಿತ್ತ ಮತ್ತ ಮತ್ತ, ಆರಿಸಿ ತಂದೆನು ಬೊಗಸೆ ಮಲ್ಲಿಗೆ ಮಾಲೆಯಾಗೇರಿತು ನನ್ನಾಕಿಯ ಮುಡುಗಿ, ಮುತ್ತು ಕೊಟ್ಟು ಮತ್ತೆ ಕೊಡುವೆನೆಂದಳು ತಂದಾಗೊಮ್ಮೆ ಸರಿಗಿ ಸರಿಗಿ. ಇದು ಹಂಗ ಸುಮ್ನ ದಾರ್ಯಾಗ ಹೋಗೋ ಮುಂದ ಒಂದ್ಸಲ ಮಲ್ಲಿಗೆ ಹೂ ಬಿದ್ದಿದ್ದು ಅವಾಗ ಬರೆದಂತ ಕವನ. ಈಗ ಇನ್ನೊಂದು ಕವನ. ಬೆಳದಿಂಗಳೇ ನೀನ್ಯಾಕ ಬಿದ್ದಿ, ದಿಂಗಳೇ ಬೆಳದಿಂಗಳೇ ನೀನ್ಯಾಕ ಬಿದ್ದಿ, ಹೊತ್ತ ತಂದಿ ಏನೇ ಹೊಸ ಸುದ್ದಿ,
ದಿಂಗಳೇ ಬೆಳದಿಂಗಳೇ ನೀನ್ಯಾಕ ಬಿದ್ದಿ ಹೊತ್ತ ತಂದಿಯೇನೆ ಹೊಸ ಸುದ್ದಿ ನಿನ್ನೆಗಿಂತ ಇಂದು ಚೆನ್ನ ಎಂತ ಸುಂದರ ನಿನ್ನಿ ಬಣ್ಣ ಬಿಳಿ ನೊರೆಯ ಕೆಣಿ ಹಾಲಿಗೆ ಬೆರೆಸಿ ಗೊಜ್ಜಿಯೇನೆ ಬಿಳಿ ಸುಣ್ಣ ತಿಂಗಳ ಬೆಳಕೆ ನೀನ್ಯಾಕೆ ಬಿದ್ದಿ ಹೊತ್ತ ತಂದಿಯೇನೆ ಹೊಸ ಸುದ್ದಿ ಹಸರ ಗಿಡದಿ ಬಿಳಿ ಮಲ್ಲಿಗೆ ಅರಳಿ ತೂಗಿ ಆಡತೈತಿ ಸುಳಿಗಾಳಿಗೆ ಹೊರಳಿ ಹೂವಿನಂದ ಹೆಚ್ಚಿ ಸೈತಿ ಬಿದ್ದ ಬೆಳದಿಂಗಳ ಬಿಳಿ ಸುಳು ಸುಳು ಬೀಸೇತಿ ನೋಡ ಸುಳಿಗಾಳಿ ಹಗುರಾಗಿ ಸುತ ಕಳೀತಿದೆ ಮನದ ಹಳಹಳಿ ಗಾಳಿ ಜೊತೆ ಬೆಳದಿಂಗಳ ಬೆಳಗು ದರೆ ಮೇಲೆ ಆಡೈತಿ ಹೋಳಿ ದಿಂಗಳೇ ಬೆಳದಿಂಗಳೇ ನೀನ್ಯಾಕ ಬಿದ್ದಿ ಹೊತ್ತ ತಂದಿಯೇನೆ ಹೊಸ ಸುದ್ದಿ. ಇನ್ನೊಂದು ಕವನ. ಕೂರೋಣ ಬಾಗಿಲತಿ ಸಂಜಿ ಮುಂದ ಸವಿಯುತ ನಾವು ಬೆಳದಿಂಗಳಿನಂದ ತೂಕಡಿಕಿ ತೂಗಿ ನೀರಡಿಕೆಯಾಗಿ ಕಣ್ಣವೇ ಜಗ್ಗಿ ಮುಚ್ಚೋ ತನಕ ಹೊಟ್ಟಿ ಹಸಿವಾಗಿ ನಿದ್ದಿ ನೆನಪಾಗಿ ಮೂರ್ತಾಸ ಚೆಕ್ಕಿ ಮುಳುಗೋ ತನಕ ನೆಪ ಒಂದು ಮಾಡಿ ಕೂರೋನು ಕೂಡಿ ಬಾಲಗೂ ನೀ ಮಾಡಬ್ಯಾಡ ತಡ ನೆನಪೆಲ್ಲ ಸೋರಿ ಹೊಸತನವ ಸೇರಿ ಮಾಡೋನು ಮೋಜು ಕಳೆಯೂತ ಜಡ ಮೈ ಮರೆತು ನೀನು ಕೂತಿರಲು ಹಾಂಗ ಮುತ್ತಿಕ್ಕಿ ಬಿಡುವೆ ನಿನ್ನ ಕೆಣ್ಣಿ ಮ್ಯಾಲ ಕೈ ಕೊಸರ ಬ್ಯಾಡ ಕಣ್ ಕಿಸಿಯ ಬ್ಯಾಡ ಮರಳಿ ಮುದ್ದಿಸು ನೀ 101 ಸಲ. ಇದು ಕೂಡ ಬೆಳದಿಂಗಳ ಮ್ಯಾಲ ಬರೆದಂತ ಕವನ. ಅಂದ್ರೆ ಬೆಳದಿಂಗಳ ಆಧಾರವಾಗಿ ಇಟ್ಕೊಂಡು ಒಬ್ಬ ಹುಡುಗಿಗೆ ಬಾ ನಾವಿಬ್ರು ಕೂಡ್ಕೊಂಡ್ರು ಅಂತೇಳಿ ಬರೆದಂತ ಕವನ. ಇದು ಒಬ್ಬ ಮುದುಕ ಮುದುಕಿ ಸಂಭಾಷಣೆ. ಇಲ್ಲಿ ಮುದುಕ ಮುದುಕಿ ಹೇಳ್ತಾನ, ಗಂಜಿ ಕುಡದಾದ್ರೂ ಬದುಕೂನು ನೀ ನಂಜಿ ನಡಿಬೇಡ ಸತಿಯೇ, ಗಂಜಿ ಕುಡದಾದ್ರೂ ಬದುಕೂನು ನೀ ನಂಜಿ ನಡಿಬೇಡ ಸತಿಯೇ, ಸಂಜೀಲೆ ಒಮ್ಮೆಲೆ ಉಣ್ಣೋನು ಯಾಡ್ ಹೊತ್ತು ಇರದಿದ್ದರು ಸರಿಯೇ, ಸಂಜೀಲೆ ಒಮ್ಮೆಲೆ ಉಣ್ಣೋನು ಯಾಡ್ ಹೊತ್ತು ಇರದಿದ್ದರು ಸರಿಯೇ, ಹಡೆದ ಮಕ್ಕಳು ಹಣಕಿ ಹಾಕುತ್ತಿಲ್ಲ ನಾವು ಸತ್ತೇವ ಬದುಕೇವ ಎಂದು ಹೆಂಡತಿ ಸೆರಗ ಹಿಡದ ಓಡತಾರ ಈ ಪಾಡವರಿಗೆ ಬಾರದೆ ಮುಂದು, ಹದಿಹರೆಯ ವಯಸ್ಸಲ್ಲಿ ನೀಡಿದಷ್ಟು ನೆಮ್ಮದಿಯ ಇಂದು ಕೊಡದೆ ಖಾಲಿ ಕೈಯಾದೆನು, ಅಂದು ನಾನಿನ್ನ ಮಾಡಿದಷ್ಟು ಪ್ರೀತಿಯ ಇಂದು ಮಾಡದೆ ಮಾತ್ರ ಇರಲಾರೆನು, ಮಾಡಿದ್ದು ಮಟ್ಟಿದ್ದು ತೊಳೆದಿದ್ದು ಬೆಳೆದಿದ್ದು ಅರಬಿಡಲಿಲ್ಲವಲ್ಲ ಅವರು ಕೊನೆಯವರೆಗೆ ಕೂಡಿಟ್ಟು ಗಳಿಸಿದ್ದು ಕಂಡವರ ಪಾಲಿಗೆ ಸುರಿದು ಹೋಗೋಣ ನಾವಿಬ್ಬರು ಶಿವನೂರಿಗೆ. ಈ ಕವನ ಆ ಮುದುಕ ಮುದುಕಿಗೆ ಮಕ್ಕಳೇನೋ ಸರಿಯಾಗಿ ನೋಡ್ಕೊಂಡಿಲ್ಲಂತ ತಮ್ಮ ಕೊನೆ ಕಾಲಕ್ಕೆ, ಅದಕ್ಕಾಗಿ ಅವರು ಮಾಡಿದ್ದು ಮಟ್ಟಿದ್ದು ಕೂಡಿಟ್ಟು ಗಳಿಸಿದ್ದೆಲ್ಲಾನು ಯಾರ ಪಾಲಿಗೆ ಸುರಿದು ಹೋಗೋಣ ಅಂತ ನಾವು ಶಿವನೂರಿಗೆ ಅಂತೇಳಿ ಒಬ್ಬ ಮುದುಕ ಮುದುಕಿ ಹೇಳಕತ್ತಿರುವಂತ ಒಂದು ಕವನ ಇದೆ. ಈ ಕವನದ ಶೀರ್ಷಿಕೆ ಭಾವನೆಗಳ ಸವಾರಿ. ಹೊರಟಾವ ನೋಡ ಭಾವನೆಗಳು ಸವಾರಿ ಮನದಿಂದೆದ್ದು ಮುಗಿಲಿನತ್ತ ಹಾರಿ ಹಾರಿ, ಅವ ಬಿದ್ದಾವ ಮೆದುಳಿಂದ ಮಣಕೆ ಜಾರಿ ಮನ ಬ್ಯಾಸರಾಗಿ ಹೊಂಟಾವಲ್ಲಿಂದ ಸೋರಿ, ನಿನ್ನೊಬ್ಬಂಟ್ಯಾಗಿಸಿ ನಾವು ಹೊಂಟೆಂತ ಚೀರಿ ಕಣ್ಣೀರ ದಾರಿ ಕಾಣಲೆ ನಾರಿ, ಹೊರಟಾವ ನೋಡ ಭಾವನೆಗಳು ಸವಾರಿ ಸುಖಿಸುವೊಬ್ಬನೆಂದು ಶುಭ ಆಶಯವ ಕೋರಿ, ಹೊರಟಾವು ಕಂಬಣಿಗಳ ಜೊತೆಗೆ ಸೇರಿ ಸೇರುತ್ತಿವೆ ನೋಡಲ್ಲಿ ಮಸನದ ಗೋರಿ, ಅವುಗಳ ಮಾರಿ ಕಾಣಲೆ ನಾರಿ, ಹೊರಟಾವ ನೋಡ ಭಾವನೆಗಳು ಸವಾರಿ, ಹೋಗುತ್ತಾ ಸಮೀಪಾಗಿಸಿದವು ಎನಗೆ ಸಾವದಾರಿ, ಸಾವೊಂದು ಉಳಿಯಿತು ಎನಗೆ ಬದುಕುವ ಆಸೆ ತೀರಿ, ಹೋಗಲಿಚ್ಛಿಸುತ್ತಿರುವೆ ಕಾಣದಾಗಸವ ಮೀರಿ, ಭಾವಜೀವಿಯ ಅಳಲಿದು ಕಾಣಲೆ ನಾರಿ, ಹೊರಟಾವ ನೋಡ ಭಾವನೆಗಳು ಸವಾರಿ. ಇದು ನನ್ನ ಜೀವನದ ಸತ್ಯವಾಗ್ಲೂ ಆದಂತ ಕವನ. ಯಾಕಂದ್ರೆ ನನ್ನ ಕಡೆ ಚಪ್ಪಲ್ ಇರದೇ ಇದ್ದಾಗ ಒಂದ್ ನನ್ನ 100 ರೂಪಾಯಿ ಚಪ್ಪಲನ್ನ ಹಾಕೋತಿದ್ದೆ, ಅವಾಗ ಬರಂತ ಕವನ ಇದೆ. ಹವಾಯಿ ಚಪ್ಪಲಿ ಹೊತ್ತ ಹೈದ ನಾನು ತುಟ್ಟಿ ಮೆಟ್ಟುಗಳನ್ನೊಮ್ಮೆ ಮೆಟ್ಟನೆ ಏನು. ತುಟ್ಟಿ ಮೆಟ್ಟು ಅಂತಂದ್ರ ಕಾಸ್ಟ್ಲಿ ಚಪ್ಪಲಿಗಳನ್ನ ಹಾಕೋತೇನೆ ಇಲ್ಲೊಬ್ಬ ದೇವರ ಅಂತೇಳಿ ನಾ ಅನ್ಕೊಂಡಿದ್ದೆ. ಹವಾಯಿ ಚಪ್ಪಲಿ ಹೊತ್ತ ಹೈದ ನಾನು ತುಟ್ಟಿ ಮೆಟ್ಟುಗಳನ್ನೊಮ್ಮೆ ಮೆಟ್ಟನೆ ಏನು, ಕಾಸಿಲ್ಲದ ಕಿರು ಸಂಕೇತವದು ಕಾಲಡಿ ಸಿಕ್ಕು ಸಾಯುತ್ತಿಹುದು, ಬಡತನವು ಕೊಟ್ಟ ಬಳುವಳಿಗಿದು ಈ ಕಾಯ ಹೊತ್ತು ಸಾಗುತ್ತಿಹುದು, ಮಳೆಗಾಲದ ಚಿಟಿ ಚಿಟಿ ಮಳೆ ಹತ್ತಿರೆ ರಾಡಿ ಸಿಡಿಸಿತು ಹಿಂಬದಿಯ ಪ್ಯಾಂಟಿಗೆ, ಬಿಲ್ಲೆ ತೀಡಿ, ಬಿಲ್ಲೆ ಅಂದ್ರೆ ಸೋಪ್, ಬಿಲ್ಲೆ ತೀಡಿ ಬಲದಿ ಕೈ ಉಜ್ಜುವಾಗ ಶಾಪ ಹಾಕಿತು ಮಣವು ಬಡತನಕ್ಕೆ, ಕೋಲಿ ಹರವಿದ ಹೊಲದಿ, ಕೋಲಿ ಅಂದ್ರೆ ಮುಳ್ಳು ಮುಳ್ಳಿರ್ತಾವಲ್ಲ ಕೋಲಿ, ಅವ ಕೋಲಿ ಹರವಿದ ಹೊಲದಿ ಕೆಲಸ ನಾ ಮಾಡುತ್ತೀರೆ, ಮುಳ್ಳ ತೋರಿತು ಮೆಲ್ಲ ಮೃದುಪಾದಗಳಿಗೆ, ಬಿಸಿಯ ಬೇಗನೆ ನೀಡುವುದು ಬಿಸಿಲಲ್ಲಿ ನಡೆಯುತ್ತೀರೆ, ತಂಪನ್ನೆಲ್ಲಿಂದ ನೀಯಬೇಕದು ಕಣ್ಣುಗಳಿಗೆ. ಚಪ್ಪಲಿ ಹಾಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಕಣ್ಣು ತಂಪಕ್ಕಾವಂತ ಚರ್ಮ ಚಪ್ಪಲ್ ಹಾಕೊಂಡ್ರ, ಅದಕ್ಕಾಗಿ ಈ ಕೊಂಡ್ ಮುಂದಿರುವುದು. ಕಾಲು ಕುಬುಸದ ಮ್ಯಾಲ್ ಗೂಡಿರುವ ಮೆಟ್ಟುವರ ಮುಂದೆ, ಪಾಲೀಸು ಮಾಡಿದ ಚಪ್ಪಲಿ ಹಾಕುವಂತೆ ಮಾಡಯ್ಯ ಬೇಗ ತಂದೆ, ದೇಸಿ ಗೋವಿನ ಹಸಿ ಹಾಲ ಕರೆದು ಬಿಸಿ ತುಪ್ಪದ ದೀಪ ಹಚ್ಚುವೆ, ತುಟ್ಟಿ ಚಪ್ಪಲ ಪಟ್ಟಿ ಹಾಕಿ ಮೆಟ್ಟುವ ಭಾಗ್ಯವದೆಂದು ಕರುಣಿಸುವೆ. ಇದು ಕೂಡ ನನ್ನ ಚಪ್ಪಲಿ ಮೇಲೆ ಬರೆದಂತ ಕವನ. ಈ ಕವನ ಏನೈತಲ್ರಿ, ಇದು ನಮ್ ಕಾಲೇಜ್ನಾಗ ಇರುವಂತ ಸಸ್ಯಕಾಶಿ ಮೇಲೆ, ಅಂದ್ರೆ ಅಲ್ಲಿ ಏನೇನ ಗ್ರೀನ್ ಪರಿಸರ ಐತಲ್ಲ ಆ ಗ್ರೀನರಿ ಮೇಲೆ ಬರೆದಂತ, ಅಂದ್ರೆ ಪ್ರತಿಯೊಂದು ಗಿಡ ಮರಗಳ ಹೆಸರನ್ನ ಬಳಸ್ಕೊಂಡೆ ನಮ್ಮ ಕಾಲೇಜ್ನಾಗ ಇರುವಂತಹ ಗಿಡ ಮರಗಳ ಹೆಸರುಗಳನ್ನ ಬಳಸ್ಕೊಂಡ ಬರೆದಂತ ಕವನ ಇದೆ. ವಿದ್ಯಾ ನಗರಿಯ ವಿದ್ಯಾಗಿರಿಯಲಿ ವಿದ್ಯಾ ದೇವಿಯು ಜನಿಸಿಹಳು, ಹಸಿರು ಸೀರೆ ನುಟ್ಟ ವನದ ದೇವಿಯ ಚೊಚ್ಚಲ ಬಸಿರೆ ಆಗಿಹಳು, ಸಾವಿರ ಮರಗಳು ಸಾವಿರ ಗಿಡಗಳು ಪಾಚಿ ಬಳ್ಳಿ ಕಳಿ ಇಲ್ಲಿ ಬಿಗಿದಿಹವು, ಒಣದೇವಿ ಬಸಿರು ಬಿರಿದು ಉಸುರುತಿಹ ಹಸಿರು ಗಿರಿಯಲ್ಲಿ ಸಿರಿಯುತ್ತಿಹುದು,
ವನದೇವಿ ಬಸಿರು ಬಿರಿದು ಉಸುರುತಿಹ ಹಸಿರು ಗಿರಿಯಲ್ಲಿ ಸಿರಿಯುತಿಹುದು. ತಾಮ್ರ ಪುಷ್ಪಿ ಕಂಚಿವಾಳ ಹೊಂಗೆ ಕಾಡು ಬೆಂಡೆ ಬೇವು ಮಾವು ನಿಂಬು ನೇರಲ ನೆರಳನಿಲ್ಲಿ ಕಂಡೆ. ಇವೆಲ್ಲ ತಾಮ್ರ ಪುಷ್ಪಿ ಕಂಚಿವಾಳ ಹೊಂಗೆ ಕಾಡು ಬೆಂಡೆ ಇವೆಲ್ಲ ಫ್ರೆಂಡ್ಸ್ ಇವಿಷ್ಟು ಗಿಡ ಮರಗಳ ಹೆಸರುಗಳ್ರಿ. ಮುಗಿಲ ಸದಾ ಸಂಜೆ ಮಲ್ಲಿಗೆ ನೀಲಿ ಪಾದ್ರಿ ಪೇರು ತೇಗು ತೆಂಗು ತಾಳೆ ಎರಳೆ ಹೂವರಸಿಗಳ ಊರು. ತಾಳೆಯ ತೇಗು ತೆಂಗು ಇವೆಲ್ಲ ಗಿಡಮರಗಳ ಹೆಸರುಗಳು. ಚಿಗಿತ ಚೊಗಚಿ ಸಿರಿಗಂಧ ಧೂಡಿ ಹಟ್ಟಿ ಬುರುಗ ಹಬ್ಬಿದಾಲದ ಮರದಿ ಕುಣಿಯತಾದ ಕರಗ. ನೀಲಗಿರಿ ದೇವಿ ಹಲಸು ಮರವಾಚಲು ಹೆಬ್ಬೇವು ಹಾಸಿದ ಹುಲ್ಲು ದಾಟುತ್ತಾ ನಾವತ್ತ ಸಾಗೇವು. ಬಿಳಿಗುಲ್ಮೋಹರ ನಾಗಲಿಂಗ ಪುಷ್ಪ ಕಣ್ಣು ಮುಚ್ಚುಗ ತುಳಸಿ ಕ್ರಿಸ್ಮಸ್ ಮಳೆಯಲು ಸಂಪಿಗೆ ಬುಡದಿ ಹಸಿ ನೆತ್ತಿಯಲ್ಲಿ ಕಸಿವಿಸಿ. ಹಳದಿ ಜ್ವಲಂತ ನೀರು ಕಾಯಿಸಿದ ಫಲ ಬೊಂಟೆ ಬೆಳಂದಿ ಎಕ್ಕೆ ನೆರಳಲಿ ಜಿನುಗುತ್ತಿಹುದು ಸಲಿಲ. ಬಲಿತ ಬಾಳೆ ಕಲಿತ ಬಾರೆ ಬಾಗೆ ಜಾಲಿ ಪಪಾಯ ಜೋತಮ್ಮಂದ ಸ್ಮಿತ ಲತೆಗಳಿಗೆ ತರುಗಳದ್ದೇ ಸಹಾಯ. ಹೊಳೆಯ ದಾಸವಾಳ ಮಹಾಗಣಿ ಗಿಡ್ಡ ತಳಿಯ ತೆಂಗು ನೀರಿನಲ್ಲಿನ ಎಲೆಕೋಸು ಬಿಲ್ವ ಪತ್ರೆಯ ಸೊಗಸು ಸಂಕೇಶ್ವರದ ರಂಗು. ಇವಿಷ್ಟು ಗಿಡಮರಗಳ ಹೆಸರುಗಳ ಫ್ರೆಂಡ್ಸ. ಹುಳಿ ಹುಣಿಸೆ ಪರಂಗಿ ಬಗಣಿ ಬೆಟ್ಟದ ನೆಲ್ಲಿ ವಿಶಾಲ ಮೈದಾನಗಳೆರಡನ್ನು ಕಂಡೆ ನಾನಿಲ್ಲಿ. ಕಂಬದ ಪಿಶಾಚಿ ತಾವರೆ ಅಪರಾಜಿತ ಬಿದಿರು ಹಚ್ಚ ಹಸಿರು ನೋಡುತ್ತಾ ಬಿಡದಿರು ನೀ ನೆದರು. ಕಣಗಿಲೆ ತರದ ಗುಲಾಬಿ ಹೂಗಳೆಂ ನಿನ್ನ ಪಾದ ಪೂಜೆ ಮಾಡುವೆ. ಗಸಗಸೆ ಪಾಯಸವ ಒಪ್ಪ ಮಾಡಿ ತಪ್ಪದೆ ತಂದು ನೈವೇದ್ಯಕ್ಕಿಡುವೆ. ಹಸಿರಗಿರಿಯ ಮರಗಳಲ್ಲಿ ಹಕ್ಕಿಯಂತೆ ಮೊರೆವೆ ವಿನಯ ಸಹಿತ ವಿದ್ಯೆಯನ್ನು ನೀಡೆಂದು ನಾ ಬೇಡ್ವೆ. ಇದೊಂದು ಕವನ. ಈಗ ಈ ಕವನ ನಮ್ಮ ಕಾಲೇಜ್ನಾಗ ಮಣ್ಮನೆ ಪ್ರಯುಕ್ತಿ ಅಂತ ಹೇಳಿ ಒಂದು ಫೆಸ್ಟ್ ನಡೀತಾ. ಆ ಫೆಸ್ಟ್ನಾಗ 3rd ಪ್ರೈಸ್ ಸಿಕ್ಕತಿ ಈ ಕವನಕ್ಕೆ. ಕವನ ನೋಡ್ರಿ ಎಷ್ಟೊಂದೈತಿ. ನಾ ಬರ್ದಂತದ್ದು ಅದು ಆನ್ ದ ಸ್ಪಾಟ್ ಬರ್ತಿದ್ದ ಬರೀ 20 ನಿಮಿಷದೊಳಗ. ಕವನದ ಶೀರ್ಷಿಕೆ ಮುತ್ತು. ನೀರೇ ನೀಡ ಒಂದ ಮುತ್ತ ನಾ ಹೋಗುವ ಹಾಂಗ ಸತ್ತ. ನೀರೇ ನೀಡ ಒಂದ ಮುತ್ತ ಮತ್ತ 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 ಮತ್ತ. ನೀರೇ ನೀಡ ಒಂದ ಮುತ್ತ. ಸಾಗರದಾಳದಿ ಕಪ್ಪೆ ಚಿಪ್ಪಿನಲ್ಲಿ ಮೂಡಿರುವ ಬಿಳಿಯದೊಂದು ಮುತ್ತಲ್ಲ. ಭುವಿಯ ಹೊತ್ತ ನಾಗರ ದೇವನ ಎಡೆಯೊಳಡಗಿದ ನೀಲಿ ಮುತ್ತಲ್ಲ. ನೀರೇ ನೀಡ ಒಂದ ಮುತ್ತ ಮತ್ತ 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 ಮತ್ತ. ನಿನ್ನ ಕೆಂದುಟಿಯ ಬಣ್ಣದ ಗುರುತು ನನ್ನ ಕೆನ್ನೆ ಮೇಲೆ ಮೂಡುವಂತೆ. ನಿನ್ನ ಬಿಸಿಯ ಉಸಿರ ಸದ್ದನು ನಾ ಹತ್ತಿರದಿ ನಿಂತು ಕೇಳುವಂತೆ. ನೀರೇ ನೀಡ ಒಂದ ಮುತ್ತ ಮತ್ತ 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 ಮತ್ತ. ನೀ ನೀಡುವ ಮುತ್ತು ಮತ್ತು ತಂದು ಎನ್ನ ಹುಚ್ಚೆದ್ದು ಕುಣಿಸಿರಬೇಕು. ಮುತ್ತೆಂಬ ಮುದ್ರೆ ಮನದ ಹೊರ ಒಳಗೆ ಹೆಚ್ಚಿ ಎಳದೆ ಅಚ್ಚಳಿಯದೆ ಮೂಡಿರಬೇಕು. ನೀಡ ನೀರೇ ಒಂದ ಮುತ್ತ ಮತ್ತ 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 ಮತ್ತ. ಸಲುಗೆಯ ಬೆಳೆಸಲು ಸಿಹಿ ಚುಂಬನವನರಿಸಿ ನಾ ಮೆಲ್ಲಗೆ ಬಳಿ ಬಂದಿರುವೆನಲ್ಲ. ಕಣ್ಗಳು ಕಿಸಿದು ಮೈಯನ್ನು ದೊಡವಿ ಕೈಯ ಕೊಸರಿ ನೀನತ್ತ ಓಡುವಿಯಲ್ಲ. ನೀಡ ನೀರೇ ಒಂದ ಮುತ್ತ ಮತ್ತ 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 ಮತ್ತ. ನೀ ನನ್ನವಳೆಂದು ನಾ ನಿನ್ನವನೆಂದು ಮುತ್ತೊಂದನ ಕೇಳಿದೆನೆ ಗೆಳತಿ. ತಪ್ಪ ತಿಳಿಯದಿರು ನಾ ರಸಿಕನಲ್ಲ ಕವಿ ಕೇಳುತ್ತಿರುವ ಕೊಡಬಾರದೆ ಇದೊಂದ ಸರತಿ. ಇದೊಂದು ಕವನ. ಸಾಲ ಮಾಡಿ ಬೀಜ ತಂದು ಬಿತ್ತಿ ಬಂದೇನಿ ಮಳೆರಾಯ ಬರವಲ್ಲಿ ಯಾಕೋ ನನ್ನ ಹೊಲಕ್ಕ. ಇದು ರೈತ ಇತ್ತಿತ್ಲಾಗ ಮಳಿ ಇದ್ದಿದ್ದಿಲ್ಲ, ಸೊ ಅವಾಗ ಬರೋಂಥ ಕವನ ಇದೆ. ಸಾಲ ಮಾಡಿ ಬೀಜ ತಂದು ಬಿತ್ತಿ ಬಂದೇನಿ ಮಳೆರಾಯ ಬರವಲ್ಲಿ ಯಾಕೋ ನನ್ನ ಹೊಲಕ್ಕ. ಹೆಚ್ಚಿಗೆ ಏನೋ ಬ್ಯಾಡೋ ತಂದೆ ಗಂಜಿ ಕೊಟ್ರು ಕುಡಿದು ಬದುಕ್ತೀವಿ. ಸಿಡಿಲು ಸಿಡಿಸಿ ಬೆಂಕಿ ಮಳೆಯಾದ್ರೂ ಸುರಿ ಸುಮ್ಮನೆ ಒಮ್ಮೆಲೆ ಸತ್ತಾದ್ರೂ ಹೊಕ್ಕಿವಿ. ಬೆಳೆದ ಗಿಡಕ್ಕೆ ಕೊಡದೆ ಹೋದ್ರು ಮೆಳಕಿಗಾದ್ರೂ ನೀರು ಕೊಡೋ. ಕಣ್ಣು ತೆರೆಯದ ಕಂದಮ್ಮನ್ನ ಗರ್ಭದಾಗ ಚೂಟು ಬ್ಯಾಡೋ. ಬಿತ್ತಿ ಬಂದು 10 ದಿನ ಆತ ಯಾಕ ಬರುವಲ್ಲಿ ನೀ ಇನ್ನು. ಉಂಡು ತಿಂದು ಹೆಂಡತಿ ಜೋಡಿ ಹಾಸಿ ಹೊತ್ಕೊಂಡ ಮಲಗಿ ಏನು. ಭೂತಾಯಿ ಆಯಾಸಾಗಿ ಬಾಯಿ ತೆರೆದು ನಿಂತಾಳ. ನಿನ್ನ ಸಲುವಾಗಿ ಮೋಡಗಳಿಗೆ ಮರುಗುತ ಮೊರೆಯಿಟ್ಟಾಳ. ಕಣ್ಣು ತೆರೆದು ನೋಡೋ ದೇವ ನಮ್ಮೆಲ್ಲರ ಹಸಿವಿನ ಆಹಾಕಾರ. ಎಮ್ಮನ್ ನೋಡಿ ಹಮ್ಮು ಬಿಟ್ಟು ಸುರಿಸುವಿ ಕಣ್ಣೀರದಾರ. ಈ ಕವನನ ನಮ್ಮ ಭಾಷೆಯೊಳಗೆ ನಮ್ಮ ಹಳ್ಳಿ ಭಾಷೆಯೊಳಗೆ ಬರೆದಿದ್ದೆ. ಸೊ ಇಲ್ಲಿಗೆ ನನ್ನ ಕವನಗಳನ್ನ ಮುಗಿಸ್ತೇನೆ.
ತುಂಬಾ ಸಂತೋಷ ವಿಶ್ವ ಕಮಾರ್ ಅವರ ನಿಮ್ಮ ಎಲ್ಲ ಜೀವನದ ಅನುಭವಗಳನ್ನ, ಅದರ ಜೊತೆಗೆ ನಿಮ್ಮ ಬರವಣಿಗೆಯ ಹವ್ಯಾಸವನ್ನ, ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಜೊತೆ, ನಮ್ಮ ಯುವ ಕೇಳುಗರ ಜೊತೆ ಹಂಚಿಕೊಂಡ್ರಿ. ಅದರ ಜೊತೆಗೆ ನಿಮ್ಮ ಕವನಗಳ ವಾಚನ ಕೂಡ ಮಾಡಿದ್ರಿ. ಇದೇ ರೀತಿ ಬರ್ಕೋತಾ ಹೋಗ್ರಿ, ನಿಮ್ಗೆ ಜನ ಬೆಂಬಲ ಖಂಡಿತ ಸಿಗ್ತದೆ. ಯಾಕಂತಂದ್ರೆ ಬರವಣಿಗೆಯ ಜೊತೆಗೇನೆ ನಮ್ಮ ವಿಚಾರಗಳು, ಆಲೋಚನೆಗಳು, ಅದರ ಜೊತೆಗೆ ನಮ್ಮ ಭಾಷಾ ಪ್ರೌಢಿಮೆ ಎಲ್ಲನೂ ಬೆಳ್ಕೋತಾ ಹೋಗ್ತದೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಧನ್ಯವಾದಗಳು. ನಮಸ್ಕಾರ. ಹಾ ಸರ್, ಕೇಳುಗರಿಗೆ ನಮಸ್ಕಾರ. ಇದುವರೆಗೂ ಯುವ ಕವಿ ಬರಹಗಾರ ವಿಶ್ವ ಕಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಅರುಣ್ ನಾಯಕ್. ಪ್ರಸ್ತುತಿ ನೆರವು ನವೀನ್ ಮಹಾಲೆ.